ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತರೂ ಆರಾಮಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡಿದೀನಿ. ಈ ನನ್ನ ಲೋಗಲ್ಲಿ ಒಂದು ಸಿಂಪಲ್ ಆದ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ಒಮ್ಮೆ ನೋಡ್ಕೊಂಡ್ ಬರ್ರಿ. ಏನಿಲ್ರಿ, ಸಿಂಪಲ್ ಆಗಿ ಗೋಬಿ ಮಂಚೂರಿ ಮಾಡ್ಕೊಳ್ಕತ್ತಿದ್ದೆ. ಕ್ಯಾಬೇಜ್ ಇತ್ತು, ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಮಸಾಲೆ ಡಬ್ಬದಾಗಿರೋ ಮಸಾಲೆ ಎಲ್ಲ ಹಾಕ್ಲತ್ತಿದ್ದೀರಿ. ಯಾಕಂದ್ರೆ ಹೋಮ್ ಮೇಡ್ ಗೋಬಿ ಮಂಚೂರಿ ರೀ. ಅದಕ್ಕೋಸ್ಕರ ಮನೆಯಲ್ಲಿ ಏನದಾವ ಅದನ್ನೇ ಬಳಸ್ಕೊಂಡು ಮಾಡ್ಲತ್ತಿದ್ದೆ. ಸ್ವಲ್ಪ ಕಾರ್ನ್ ಫ್ಲೇರ್ನು ಹಾಕೊಂಡೆ. ಹಾಗೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಸಹ ಇತ್ತು, ಅದನ್ನು ಹಾಕೊಂಡೆ. ಯಾಕಂದ್ರೆ ಕೋಟಿಂಗ್ ಚಂದ ಆಗ್ತದ ಅಂತ ಹೇಳಿ ಮೈದಾ ಮಿಕ್ಸ್ ಮಾಡ್ಕೊಂಡಿನಿ ಸ್ವಲ್ಪ. ಹಾಗೆ ಸ್ವಲ್ಪ ಸೋಯಾ ಸಾಸ್ ಸಹ ಇತ್ತು, ಅದನ್ನು ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇವಾಗ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೌಂಡ್ ಬಾಲ್ ಶೇಪ್ ಅಲ್ಲಿ ಇಟ್ಕೋಬೇಕ್ರಿ. ಒಂದ್ ವೇಳೆ ನೀರಿನ ಅಂಶ ಕಮ್ಮಿ ಇತ್ತಂದ್ರೆ ಒಂದ್ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಈ ತರ ಶೇಪ್ ಮಾಡ್ಕೊಂಡು ಎಣ್ಣೆ ಒಳಗ ನೀಟಾಗಿ ಫ್ರೈ ಮಾಡದ್ರಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ತಾ ಇರ್ಬೇಕು. ಜಾಸ್ತಿ ಏನ್ ಮಾಡಕ್ ಹೋಗಲ್ರಿ, ತಿನ್ನಕ್ ಇಷ್ಟ, ಬಟ್ ಜಾಸ್ತಿ ಮಾಡಲ್ಲ. ಒಂದ್ 2-3 ಸಲ ಮಾಡಿದ್ದೆ. ಇದು ಒಂದ್ 4ನೇ ಸಲ ಇರ್ಬೋದು ಮಾಡ್ತಾ ಇರೋದು. ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದ. ನೋಡ್ಬೋದು, ನಾನು ಒಂದ್ ಸ್ವಲ್ಪ ಫ್ರೈ ಮಾಡ್ಲಕ್ ಇಟ್ಟಿನಿ. ಹಾಗೆ ಇಲ್ಲಿ ರೌಂಡ್ ರೌಂಡ್ ಮಾಡಿಟ್ಟಿದೀನಿ. ಇದ್ರಕ್ಕಿಂತ ಚಿಕ್ಕದ್ನು ಸಹ ಮಾಡ್ಕೋಬಹುದ್ರಿ. ನಾ ಎಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅದ್ರೊಳಗೆ ಸ್ವಲ್ಪ ಎಣ್ಣೆ ಸೈಡ್ ತೆಗೆದ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ. ಇದು ನೀಟಾಗಿ ಫ್ರೈ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಸಿಂಪಲ್ ಆಗಿ ಮನ್ಯಾಗ ಏನದ ಅದನ್ನೇ ಬಳಸ್ಕೊಂಡು ಮಾಡ್ಲತ್ತಿದ್ದೆ ನಾನು ಸಹ. ಸ್ವಲ್ಪ ಮಸಾಲೆಗಳೆಲ್ಲ ಆಡ್ ಮಾಡಿ ಟೊಮೆಟೊ ಕೆಚಪ್ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಕೆಚಪ್ ಎಲ್ಲ ಹಾಕೊಂಡು ಸ್ವಲ್ಪ ಸೋಯಾ ಸಾಸ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಅದಕ್ಕೇನೆ ಸ್ವಲ್ಪ ಕಾರ್ನ್ ಫ್ಲೋರ್ನ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಮೇಲ್ಗಡೆ ರೆಡಿ ಮಾಡಿಟ್ಟಿರುವ ಗೋಬಿ ಮಂಚೂರಿಯನ್ ಸೇರಿಸ್ಕೊಂಡ್ರೆ ಸಿಂಪಲ್ ಆಗಿ ಮನೇಲೆ ಮಾಡ್ಕೋಬಹುದ್ರಿ ಗೋಬಿ ಮಂಚೂರಿ. ಅದೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಸುಮ್ನೆ ಹೊರಗಡೆ ಹೋಗಿದ್ವಿ ವಾಕಿಂಗ್ ಅಂತ ಹೇಳ್ಬಿಟ್ಟು. ಬೀಚ್ ದಂಡೆ ಹೋಗಿದ್ವಿ. ಇಲ್ಲಿರೋದೇ ಬೀಚ್ ರೀ. ಅದಕ್ಕೋಸ್ಕರ ನಮಗ್ ಬೇಜಾರಾದಾಗೆಲ್ಲ ನಾವು ಬೀಚ್ ಕಡೆನೆ ಬರೋದು. ಬಂದಾಗ ಇಲ್ಲಿ ಫುಲ್ ರಶ್ ಇತ್ತು, ಬೋಟಿಂಗ್ ಎಲ್ಲ ಮಾಡ್ತಿದ್ರು. ನೋಡ್ಬೋದು ಎಷ್ಟು ಜನ ಎಲ್ಲ ಮಾಡ್ಲತ್ತಿದ್ರಿ. ನಾನಾ ತರಹದ ಬೋಟ್ಗಳದಾವ. ಅದು ಹವಾ ತುಂಬಿಕೆರೆ ಅದ್ರ ಮೇಲೆ ಕೂತ್ಕೊಂಡು ಸಹ ಹೋಗಿ ಬರ್ತಾರಿ. ಬಾಳ ಎಂಜಾಯ್ ಮಾಡ್ತಾರ. ಇಷ್ಟು ಕತ್ಲ ಆದರೂ ಸಹ ಎಷ್ಟು ಜನ ವೇಟ್ ಮಾಡ್ಲತ್ತಿರು ಬೋಟಿಂಗ್ ಮಾಡಕ. ಅದನ್ನ ನೋಡೋ ಜನನು ಹಂಗೆ ಇತ್ತು. ಹಂಗೆ ಈ ಗಾಡಿಗಳೆಲ್ಲ ಇದ್ದು ಅಲ್ರಿ, ಎಲ್ಲ ರೈಡಿಂಗ್ ಸಹ ಮಾಡ್ತಾರ. ಬಹಳ ಚಂದ ಅನಿಸ್ತದ ಈವ್ನಿಂಗ್ ಟೈಮ್ ಬೀಚ್ ದಂಡೆಯಲ್ಲಿ. ಫ್ರೆಂಡ್ಸ್, ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ವರ್ಗೂ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ. ಬೋಟಿಂಗ್ ಮಾಡೋದು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ರಿಗೆ ತುಂಬಾ ಇಷ್ಟ ಇರ್ತದ ಬೋಟ್ ಒಳಗ್ ಹೋಗೋದು. ಹಾಗೆ ಕೆಲವೊಬ್ರು ತುಂಬಾ ಅಂಜುತ್ತಿರ್ತಾರ್ರಿ. ಅದ್ರೊಳಗ್ ನಾವು ಕೂಡ, ನಮ್ಗ ಭಯ, ಬೋಟ್ ರೈಡಿಂಗ್ ಎಲ್ಲ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್ ಫ್ರೆಂಡ್ಸ್.